ಒಂದ್ ಕಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮದ ನಡುವೆ ಹಾಸನದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನೆತ್ತರು ಹರಿದಿರ್ತಕ್ಕಂಥ ಘಟನೆ ಆಗಿದೆ. ಹಾಸನದಲ್ಲಿ ಇತ್ತೀಚೆಗೆ ಕೊಲೆ ಸುಲಿಗೆ ಇಂಥವೆಲ್ಲ ಜಾಸ್ತಿ ಆಗ್ತಾನೆ ಇದೆ. ಅಂತೆಯೇ ಅದರ ಭಾಗವಾಗಿ ಕ್ಷುಲ್ಲಕ ಕಾರಣಕ್ಕೆ ಆಪ್ತ ಸ್ನೇಹಿತನೊಬ್ಬನನ್ನ ಕೊಚ್ಚಿ ಕೊಂದಿರುವ ಘಟನೆ ಹಾಸನದಲ್ಲಿ ನಡೆದು ಹೋಗ್ಬಿಟ್ಟಿದೆ. ಮಂಗಳವಾರ ರಾತ್ರಿ ಎಲ್ಲ ಗೌರಿ ಹಬ್ಬವನ್ನ ಹೆಂಗ್ ಆಚರಿಸಬೇಕು, ಗಣೇಶನ ಹಬ್ಬವನ್ನ ಹೆಂಗ್ ಆಚರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ದೇವರಾಯಪಟ್ಟಣದ ಅಂಕಿತ್ ಅಂತಕ್ಕಂಥ ಕೇವಲ 21 ವರ್ಷದ ಯುವಕನನ್ನ ಆತನ ಸ್ನೇಹಿತರೇ ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ನಡೆದೋಗಿದೆ. ಏನಿದು ಘಟನೆ, ಯಾಕೆ ಕೊಲೆ ಮಾಡಿದ್ರು ಅಂತ ಕೇಳಿದ್ರೆ, ನೀವು ಕೇಳಿದ್ರೆ ಬಹಳ ಸಿಂಪಲ್ ವಿಚಾರ, ಇಂತಕ್ಕೂ ಕೊಲೆ ಆಗೋಗ್ಬಿಡುತ್ತಾ ಅಂತ ನಮ್ಗೆಲ್ಲ ಅನ್ಸೋಗ್ಬಿಡುತ್ತೆ. ಅಂಕಿತ್, ಹರ್ಷ, ನಂದ, ಕೆಂಪ ಅಂತ 4 ಜನ ಸ್ನೇಹಿತರು. ಹರ್ಷ ಆತನ ಮೊಬೈಲ್ ನನ್ನ ನಂದ ಮತ್ತೆ ಕೆಂಪ ಅಂತಕ್ಕಂಥವ್ರು ಕಿತ್ಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಅಡ ಇಟ್ಟಿರ್ತಾರೆ. ಅಡ ಇಟ್ಟು ದುಡ್ಡು ತಗೊಂಡಿರ್ತಾರೆ. ಈ ವಿಚಾರವನ್ನ ಹರ್ಷ ಬಂದು ಅಂಕಿತನಿಗೆ ಹೇಳಿರ್ತಾರೆ, ನನ್ನ ಮೊಬೈಲ್ನ ಹಿಂಗೆ ನಂದ ಮತ್ತೆ ಕೆಂಪ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಅಡ ಇಟ್ಟಿದ್ದಾರೆ ಅಂತ. ಇದಾದ ನಂತರ ಮೊನ್ನೆ ಅಷ್ಟೇ ಅಲ್ಲಿ ಎಲ್ಲೋ ನಿಂತ್ಕೊಂಡಿದ್ದಾಗ ಈ ಹರ್ಷ ಮತ್ತೆ ನಂದ ಅಂತಕ್ಕಂಥವ್ರು ಇಬ್ರು ಕೂಡ ಈ ಅಂಕಿತ್ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾರೆ. ಕಣ್ಣೀರೊಳದ್ ಬಡಿ ಅದೋ ವೈನ್ಸ್ ಹತ್ರ ನಿಂತಿದ್ದಂತೆ ಆಗ ಕಾಣಿಸ್ಕೊಂಡಿದ್ದಾರೆ. ಕೂಡ್ಲೆ ಹರ್ಷ ಹೋಗ್ಬಿಟ್ಟು ಫ್ರೆಂಡ್ಸೇ ಅಲ್ವಾ ಎಲ್ರು, ನಂದ ಮತ್ತೆ ಕೆಂಪನ್ನ ಯಾಕೆ ಅವ್ನು ಫೋನ್ ಇಸ್ಕೊಂಡೆ ಅಂತ ಕೇಳಿದ್ದಾರೆ. ನಿಂಗೇನೋ ಅಂತ ಅವ್ನು ಹೇಳಿದ್ದಾನೆ. ಇದೇ ವಿಚಾರಕ್ಕೆ ಇಬ್ರು ನಡುವೆ ಮಾತು ನಡೆದಿದೆ. ಅದಾದ್ಮೇಲೆ ಇದೇ ಅಂಕಿತ್ತು ನಂದ ಮತ್ತೆ ಕೆಂಪಂಗೆ ಒಂದು 4 ಏಟ್ನು ಹೊಡೆದಿದ್ದಾನೆ. ಹೊಡೆದು ಅದಾದ್ಮೇಲೆ ಮನೆಗೆ ಹೋಗಿದ್ದಾನೆ. ಹರ್ಷ ಮನೆಗೆ ಹೋಗ್ಬಿಟ್ಟು ಮನೇಲಿ ಮಲ್ಕೊಂಬಿಟ್ಟು ಆಮೇಲೆ ಸಂಜೆ ಎದ್ದಿದ್ದಾನೆ. ಸಂಜೆ ಎದ್ದ ಮೇಲೆ ಸುಮಾರು 6 ಗಂಟೆವರೆಗೂ ಮನೇಲೆ ಮಲಗಿದ್ದವನು ಸ್ನೇಹಿತರು ಫೋನ್ ಮಾಡಿ ಕರಿತಾ ಇದ್ದಾರೆ, ಗುಡ್ಡನಹಳ್ಳಿಲಿ ಗಣಪತಿ ಕೂರಿಸ್ಬೇಕು, ಅಲ್ಲಿಗೆ ಹೋಗಿ ರಾತ್ರಿ 8 ಗಂಟೆ ಒಳಗೆ ಬಂದ್ಬಿಡ್ತೀನಿ ಅಮ್ಮ ಅಂತ ಹೇಳಿ ಬೈಕ್ ತಗೊಂಡು ಹೊರಟಿದ್ದಾನೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಏನ್ ಮಧ್ಯಾಹ್ನ 7 ತಿಂದಿದ್ರಲ್ಲ ಇಬ್ರು, ಅವರು ಸ್ನೇಹಿತರ ಜೊತೆ ಸೇರಿ ಬೇರೆ ಸ್ನೇಹಿತರುಗಳ ಜೊತೆ ಸೇರ್ಕೊಂಡು ಅಂಕಿತನನ್ನ ಕೊಲೆ ಮಾಡಬೇಕು ಅಂತ ಒಂದು ಸ್ಕೆಚ್ ಹಾಕೊಂಡು ಕಾಯ್ತಾ ಇರ್ತಾರೆ. ಅದಕ್ಕಾಗಿ ಅದೇ ಸ್ನೇಹಿತರು ಅಂಕಿತಕ್ಕೆ ಫೋನ್ ಮಾಡಿ, ಎರೆಹಳ್ಳಿ ಹತ್ರ ಬಂದ್ಬಿಡು, ಒಂದು ಎಣ್ಣೆ ಹಾಕೊಂಡು ಹೋಗ್ಬಿಡೋಣ, 21 ವರ್ಷ ಇವಕ್ಕೆ, ಎಣ್ಣೆ ಹಾಕೊಂಡು ಅಲ್ಲಿಗೆ ಹೋಗೋಣ, ಆಮೇಲೆ ಗಣಪತಿ ಕೂರ್ಸೋ ಹತ್ರಕ್ಕೆ ಅಂದಿರ್ತಾರೆ. ಏನೋ ಫ್ರೆಂಡ್ಸೇ ಅಲ್ವಾ, ಮಾತಾಡಿದೀವಿ, ಹೊಡೆದಾಡಿದೀವಿ, ಇವೆಲ್ಲ ಸಹಜ ಇರ್ಲಿ ಬಿಡು ಅಂತ ಹೇಳಿ ಸ್ನೇಹಿತನನ್ನ ನಂಬಿ ಅಂಕಿತ ಬೈಕ್ ತಗೊಂಡು ಒಬ್ಬನೇ ಅಲ್ಲಿಗೆ ಹೋಗಿದ್ದಾನೆ. ಈ ಸಂದರ್ಭ ಅಷ್ಟೊತ್ತಿಗೆ ಆಗಲೇ ನಂದ ಹಾಗೂ ಕೆಂಪ ಸೇರ್ಕೊಂಡು ಒಂದಿಷ್ಟು ಜನರನ್ನು ಸೇರಿಸ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ರು, ಹೆಂಗಾರು ಮಾಡಿ ಅಂಕಿತನ ಹೊಡೆದಾಕ್ಬಿಡ್ಬೇಕು ಇವತ್ತು ಅಂತ. ಅಂತೆಯೇ ಅಂಕಿತ್ ಬೈಕ್ ನಿಲ್ಸಿದ್ದ ತಡ ಕೆಳಗಿಳಿತಿದ್ದಂತೆ ಎಲ್ಲರೂ ಸೇರಿ ಏಕಾಏಕಿ ಅಟ್ಯಾಕ್ ಮಾಡಿ ಮಾರಕಾಸ್ತ್ರಗಳಿಂದ ಅಂಕಿತ್ನನ್ನ ಕೊಚ್ಚಿ ಕೊಲೆ ಮಾಡಿ ಬರಾರಿ ಹಾಕ್ಬಿಟ್ಟಿದ್ದಾರೆ. ಈ ಘಟನೆ ಸ್ಥಳೀಯರನ್ನ ಸಹಜವಾಗಿ ಬೆಚ್ಚಿ ಬೀಳಿಸಿತ್ತು. ಹಬ್ಬ ಆಚರಿಸ್ತಕ್ಕಂಥ ದಿನವೇ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಕಣ್ಣೀರು, ಹಿಡಿಶಾಪ ಇವೆಲ್ಲವೂ ಕೂಡ ಆಕ್ರಂದನ ಮನೆ ಮಾಡಿತ್ತು. ಅಂಡ್ ವೆರಿ ಅಪ್ರಿಷಿಯೇಟ್ ಥಿಂಗ್ ಏನು ಅನ್ನೋದಾದ್ರೆ, ಈ ಘಟನೆ ನಡೆದ 24 ಗಂಟೆ ಒಳಗೆ ಆರೋಪಿಗಳೆಲ್ಲರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿಬಿಟ್ಟಿದ್ದಾರಂತೆ. 5 ಹಂತಕರನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ. ಎರೆಹಳ್ಳಿ ಬಳಿ ದೇವರಾಯಪಟ್ಟಣದ ಅಂಕಿತನ್ನ ಕೊಲೆ ಮಾಡಿದಂತಹ ದುರುಳರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ, 5ರನ್ನ. ಅಂಡ್ ವೆರಿ ಸ್ಯಾಡ್ ಥಿಂಗ್ ಏನು ಅಂತ ಅಂದ್ರೆ, ಇದರಲ್ಲಿ 21 ವರ್ಷದ ಹುಡುಗ ಸಾವನ್ನಪ್ಪಿರೋದು. ಕೊಲೆ ಮಾಡಿದ 3 ಜನ, 5ರಲ್ಲಿ 3 ಜನ ಬಾಲ ಅಪರಾಧಿಗಳು. ಇನ್ನು 18 ವರ್ಷನೇ ಆಗಿಲ್ಲ ಇವಕ್ಕೆ. ಕೊಲೆ ಮಾಡಿರೋ 5 ಜನದಲ್ಲಿ 3 ಜನ ಬಾಲ ಅಪರಾಧಿಗಳು, ಅವ್ರಿಗಿನ್ನೂ 18 ವರ್ಷ ಆಗಿಲ್ಲ. ಸದ್ಯ ಪೊಲೀಸರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ವಿಚಾರಣೆ ನಡೆಯೋದು ಯಾಕೆ ಕೊಲೆ ಮಾಡಿದ್ರು ಇದೇ ವಿಷಯ ಹೇಳಿದ್ನಲ್ಲ, ಇವ್ನು ಹಿಂಗ್ ಹೊಡೆದ ಅನ್ನೋ ಕಾರಣಕ್ಕೆ ಸಿಟ್ಟು ಇಟ್ಕೊಂಡು ಹೊಡಿತಾರೆ. ಅಂಡ್ ಇವಕ್ಕೆಲ್ಲ ಕಾರಣ ಏನು ಅಂತ ಹುಡುಕಿ ಹೊರಟಾಗ ಕೊಲೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ಯಾರು 5 ಹಂತಕರಿದ್ದಾರೆ, 5 ಕೂಡ ಮದ್ಯಪಾನ ಮಾಡಿದ್ರು, ಗಾಂಜಾವನ್ನ ಸೇವಿಸಿದ್ರು ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಸನದಲ್ಲಿ ಗಾಂಜಾ ಅಮಲು ಮಿತಿ ಮೀರಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಿರಂತರವಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಸಿಗ್ತಾ ಇಲ್ಲ, ಅದಕ್ಕೆ ಬ್ರೇಕ್ ಹಾಕಕ್ಕಾಗ್ತಾ ಇಲ್ಲ. ಯಾರು ಗಾಂಜಾ ಮಾಡ್ತಾ ಇದ್ದಾರೆ, ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದೆ, ಎಲ್ಲವೂ ಕೂಡ ಪೊಲೀಸರಿಗೆ ಗೊತ್ತಿರ್ತಕ್ಕಂಥದ್ದೇ. ಗೊತ್ತಿಲ್ದಲೆ ಏನು ಮ್ಯಾಜಿಕ್ ಮಾಡ್ತಾ ಇಲ್ಲ ಯಾರು ಇಲ್ಲಿ. ಅಷ್ಟಾದ್ರೂ ಕೂಡ ಅದಕ್ಕೆ ಬ್ರೇಕ್ ಹಾಕ್ತಾ ಇಲ್ಲ. ಹಾಸನದಲ್ಲಿ ಇಷ್ಟು ಕೊಲೆ ಸುಲಿಗೆ ಗಲಾಟೆಗಳೆಲ್ಲ ನಡೀತಾ ಕಾರಣನೇ ಮೇಯ್ನೇ ಈ ಗಾಂಜಾ ಅನ್ನೋ ಅಮಲು. ಅದನ್ನೊಂದು ಬ್ರೇಕ್ ಹಾಕಿಬಿಟ್ರೆ ಒಂದಿಷ್ಟು ಕ್ರೈಮ್ ರೇಟ್ಸ್ ಕಡಿಮೆ ಆಗುತ್ತೆ. ಸೊ ಈ ಘಟನೆಯೂ ಕೂಡ ಗಾಂಜಾ ಅಮಲಿನಲ್ಲೇ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇದು ತನಿಖೆ ನಂತರ ಗೊತ್ತಾಗಬೇಕಾಗತ್ತೆ.